ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು 30360. ಏನಿವತ್ತು ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಆ್ಯಕ್ಚುಲಾಗಿ ಅಣ್ಣಂದು ಆ್ಯನಿವರ್ಸರಿ ಇತ್ತು. ಸೊ ನಾವು ಫ್ಯಾಮಿಲಿಯವರೆಲ್ಲ ಸೇರಿ ಹೋಟೆಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾಗಾರ್ಜುನ ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾಗಾರ್ಜುನ ಹೋಟೆಲಿಗೆ ಬಂದ್ವಿ ನಾವು. ಸೊ ಹೊರಗಡೆಯಿಂದನೇ ವೀಡಿಯೋ ಮಾಡೋಣ, ನಮ್ಮ ವ್ಯೂವರ್ಸ್ಗೂ ಅಲ್ಲಿನ ಫುಡ್ ಹೆಂಗಿತ್ತು ಅಂತ ತಿಳಿಸ್ಕೊಡೋಣ ಅಂತ ಹೇಳಿ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ನನ್ನ ಹಸ್ಬೆಂಡು, ನನ್ನ ಮಗ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಲ್ಲಿ ಹೇಳಿ ಒಂದು ಛತ್ರಿ ಥರ ಹಾಕಿದ್ರು. ಅಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಆ್ಯಕ್ಚುಲಾಗಿ ಈ ಹೋಟೆಲ್ ಬಂದು 1964ಇಂದ ಇದೆಯಂತೆ. ಸೊ ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ಸೊ ನೋಡಿ, ಇಲ್ಲೆಲ್ಲ ಬಂದು ನನ್ನ ಹಸ್ಬೆಂಡು, ನನ್ನ ಮಗ, ಅಣ್ಣ, ಅತ್ತಿಗೆ, ಅಜ್ಜಿ, ಅಮ್ಮ, ಅಣ್ಣನ ಅತ್ತಿಗೆ ಅವರ ಅಮ್ಮ. ಸೊ ಇಷ್ಟೂ ಜನ ನಾವು ಫ್ಯಾಮಿಲಿ ಡಿನ್ನರ್ಗಂತ ಹೇಳಿ ನಾಗಾರ್ಜುನ ಹೋಟೆಲಿಗೆ ಹೋದ್ವಿ. ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ತುಂಬ ದೊಡ್ಡ ಹೋಟೆಲ್ ಇದು. ಸೊ ತುಂಬ ಜನ ಬಂದಿದ್ದರು ಅಲ್ಲಿ, ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಆ್ಯಂಬಿಯನ್ಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮದು 8 ಜನ ಇದ್ವಿ, ಹಾಗಾಗಿ ಸೊ ಒಟ್ಟಿಗೆ ಬೇಕು ಅಂತ ಹೇಳಿ ಟೇಬಲ್ನ ಅರೇಂಜ್ ಮಾಡ್ಕೊಂಡ್ವಿ. ಸೊ ಅರೇಂಜ್ ಮಾಡ್ಕೊಂಡು ಬಂದು ನೋಡಿದ್ವಿ, ಆಲ್ರೆಡಿ ಎಲ್ಲ ಬಾಳೆ ಎಲೆ ಎಲ್ಲ ಹಾಕಿ ಇಟ್ಟಿದ್ರು. ಆ್ಯಕ್ಚುಲಾಗಿ ನಮ್ಮ ಅತ್ತಿಗೆಗೆ ಬಾಳೆ ಎಲೆ ಊಟ ಅಂದರೆ ತುಂಬ ಇಷ್ಟ. ಸೊ ಹಂಗಾಗಿ ನಾವು ಇಲ್ಲಿ ಪ್ರಿಫರ್ ಮಾಡಿ ಬಂದಿದ್ದು. ಸೊ ಎಲ್ಲ ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡಿಟ್ಟಿದ್ರು. ಸೊ ನನ್ನ ಅಣ್ಣಗೂ ನನ್ನ ಹಸ್ಬೆಂಡ್ಗೂ ಪೋಸ್ ಕೊಡ್ರಿ ಅಂತ ಹೇಳಿದ್ರೆ ಮುಖ ಮುಚ್ಕೊಳ್ತಾ ಇದ್ರು. ಗಂಡು ಮಕ್ಕಳಿಗೆ ಎಷ್ಟೊಂದು ನಾಚಿಕೆ ನೋಡಿ. ನಾನು ಹಾಗೇ ಮೆನ್ಯೂಸ್ ಎಲ್ಲನೂ ನೋಡಿಬಿಟ್ಟು ಅಲ್ಲಿನ ಪ್ರೈಸ್ ನೋಡಿದೆ. ಪ್ರೈಸ್ ಎಲ್ಲ ಸೀರಿಯಸ್ಲಿ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇತ್ತು. ಸೊ ಪ್ರೈಸ್ ಹೆಂಗಾದರೂ ಇರಲಿ, ಟೇಸ್ಟ್ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ನಾವು ಆರ್ಡರ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ನೀವು ನೋಡ್ಬೋದು, ಪ್ರೈಸಸ್ ಎಲ್ಲ 400 ರುಪೀಸ್ ಎಬೋನೆ, ಅದಕ್ಕಿಂತ ಕಮ್ಮಿ ಯಾವುದೂ ಇಲ್ಲ ಇಲ್ಲಿ. ಸೊ ಪ್ರೈಸಸ್ದೆಲ್ಲನೂ ಲಿಸ್ಟ್ ಮಾಡಿಕೊಂಡು ಆರ್ಡರ್ ಮಾಡಿದ್ವಿ. ಆ್ಯಂಡ್ ಎಲ್ಲ ಆರ್ಡರ್ ಎಲ್ಲ ಬಂತು. ಆ್ಯಕ್ಚುಲಾಗಿ ನಾನು ವೀಡಿಯೋ ಮಾಡೋಕ್ಕೂ ಮುಂಚೆನೇ ಒಂದಷ್ಟು ತಿಂದ್ಬಿಟ್ಟಿದ್ವಿ ನಾವು. ಸೊ ಎಲ್ಲನೂ ತಿನ್ನೋಕ್ಕೆ ಶುರು ಮಾಡಿದ್ವಿ. ಬಟ್ ಪ್ರೈಸಿಗೆ ತಕ್ಕಂಗೆ ಸೀರಿಯಸ್ಲಿ ವರ್ತಿರಲಿಲ್ಲ ಗೈಸ್. ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ, ನನಗೆ ಅಲ್ಲಿನ ಜನ ನೋಡ್ಬಿಟ್ಟು ಶಾಕ್ ಆಯಿತು. ಏನು ಇಷ್ಟೊಂದು ಜನ ಬಂದಿದ್ದಾರೆ, ಬಟ್ ಟೇಸ್ಟ್ ಯಾಕೆ ಇಷ್ಟು ಕೆಟ್ಟದಾಗಿದೆ ಅಂತ ಹೇಳಿ. ಬಟ್ ಆರ್ಡ್ರ್ ಮಾಡಿದ್ವಲ್ಲ, ಅಷ್ಟೊಂದು ಪ್ರೈಸ್ ಕೊಟ್ಟಿದ್ವಲ್ಲ ಅಂತ ಹೇಳಿ ಎಲ್ಲನೂ ತಿಂದು ಖಾಲಿ ಮಾಡಿದ್ವಿ. ಹಂಗೂ ಯೋಚನೆ ಮಾಡಿದೆ ನೋಡಿ, ನಾನು ನೋಡಿದೆ ಹಿಂದೆ ಮುಂದೆ ಎಲ್ಲ ತಿರುಗಿ ನೋಡಿದ್ರೆ ತುಂಬ ಜನ ಬಂದಿದ್ದಾರೆ. ಬಟ್ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಅಲ್ಲಿ ಕೊಡೋ ಪ್ರೈಸ್ಗೆ ನಾಟ್ ಅಟ್ ಆಲ್ ವರ್ತ್ ಅಂತ ಅನ್ನಿಸ್ತು. ಟೇಸ್ಟ್ ಅಂತೂ ಅಟ್ಟರ್ ವೇಸ್ಟ್, ಒಂದು ಚೂರು ಚೆನ್ನಾಗಿರಲಿಲ್ಲ ಟೇಸ್ಟು. ಸೊ ಈ ಥರ ಬೇಜಾರು ಮಾಡಿಕೊಂಡು ನಾವು ಅಲ್ಲಿಂದ ಹೊರಟು ಬಂದ್ವಿ. ನಿಮಗೆ ಯಾರಿಗಾದ್ರೂ ನಾಗಾರ್ಜುನ ಹೋಟೆಲಿಗೆ ಹೋಗಬೇಕು, ಅಲ್ಲಿ ಊಟ ಟ್ರೈ ಮಾಡಬೇಕು ಅಂದರೆ ದಯವಿಟ್ಟು ವೆಜ್ ತೊಗೊಳ್ಳಿ. ಬಿಕಾಸ್ ವೆಜ್ಜಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವ್ರದ್ದು ಆಂಧ್ರ ಸ್ಟೈಲ್ದು ವೆಜ್ ಮೆನ್ಯೂ ಇರುತ್ತೆ. ತಾಳಿ ಅಂತ ಆಂಧ್ರ ತಾಳಿ ಕೊಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ಆ್ಯಕ್ಚುಲಾಗಿ 3 ಇಯರ್ಸಿಂದನೂ ನಾಗಾರ್ಜುನಾಗ ಹೋಗಬೇಕು, ಅಲ್ಲಿ ಫುಡ್ನ ಟೇಸ್ಟ್ ಮಾಡಬೇಕು ಅಂತ ನನಗೆ ತುಂಬ ಫೋರ್ಸ್ ಮಾಡ್ತಿದ್ರು. ಸೊ ಹಾಗಾಗಿ ನಾವು ನಾಗಾರ್ಜುನ ಹೋದ್ವಿ. ಆದರೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ನಿಜವಾಗ್ಲೂ ಚೆನ್ನಾಗಿರಲಿಲ್ಲ. ಅಲ್ಲಿ ದುಡ್ಡು ಜಾಸ್ತಿ ಆ್ಯಂಡ್ ಟೇಸ್ಟೂ ಚೆನ್ನಾಗಿರಲಿಲ್ಲ. ಬಟ್ ಯಾರಿಗಾದರೂ ಅಲ್ಲಿ ಹೋಗಿ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ವೆಜ್ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅಣ್ಣನೂ ಹೇಳಿದ್ದಾರೆ ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಹೇಳಿದ್ದಾರೆ. ಬಟ್ ನಾನ್ ವೆಜ್ ಅಂತೂ ಪ್ಲೀಸ್ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇನ್ ಕೇಸ್ ಯಾರಾದರೂ ಅಲ್ಲಿ ಹೋಗಿ ನಿಮಗೆ ಟೇಸ್ಟ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾರಿಗೆಲ್ಲ ಹೋಗಿ ಅಲ್ಲಿ ತಿಂದು ನಂತರ ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ದಟ್ ಮುಂದೆ ಹೋಗೋರಿಗೆ ಅನುಕೂಲ ಆಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಪೇಜ್ನ ಫಾಲೋ ಮಾಡ್ತಾಯಿದ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ ಮೋರ್, ಇದು ನನಗೆ ಅನಿಸಿರೋದು, ನನ್ನ ಪರ್ಸ್ಪೆಕ್ಟಿವಲ್ಲಿ ನನಗೆ ನಿಜವಾಗ್ಲೂ ಇಷ್ಟ ಆಗಿಲ್ಲ. ಆ್ಯಂಡ್ ಗೊತ್ತಿಲ್ಲ, ಬೇರೆ ಯಾರಿಗಾದ್ರೂ ಹೋಗಿ ಅಲ್ಲಿ ಟೇಸ್ಟ್ ಮಾಡಿ ಅವರಿಗೆ ಇಷ್ಟ ಆಗಿರ್ಬೋದೇನೋ. ಬಟ್ ನನಗಾಗಲಿ ನಮ್ಮ ಮನೆಯವರಿಗಾಗಲಿ ನಿಜವಾಗ್ಲೂ ಯಾರಿಗೂ ಇಷ್ಟ ಆಗಿಲ್ಲ ಟೇಸ್ಟು. ಸೊ ನನ್ನ ಅಮ್ಮ ಹೇಳ್ತಾಯಿದ್ರು ಬ್ಯಾಡ್ ರಿವ್ಯೂಸ್ ಕೊಡು, ನಿಜವಾಗ್ಲೂ ಚೆನ್ನಾಗಿಲ್ಲ ಅಂತ. ಸೊ ಹಾಗಾಗಿ ಜನಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮೇ ಬಿ ನಾವು ಹೋಗಿದ್ದ ದಿನ ಚೆನ್ನಾಗಿರಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ನಾವು ತಿಂದಿದ್ದ ಫುಡ್ಡು ಯಾವುದೂ ಚೆನ್ನಾಗಿರಲಿಲ್ಲ. ಆ್ಯಂಡ್ ಮೋರ್ ಓವರ್ ತುಂಬ ಕಾಸ್ಟ್ಲಿ. ಆ ಪ್ರೈಸಿಗಂತೂ ಅದು ವರ್ತ್ ಅಂತ ಅನ್ನಿಸ್ಲೇ ಇಲ್ಲ ನಮಗೆ. ಸೊ ಹಾಗಾಗಿ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ಸೊ ನಿಮಗೆ ಯಾರಿಗಾದರೂ ಅಲ್ಲಿ ಹೋಗಿ ಚೆನ್ನಾಗಿತ್ತು ಅಂತ ಫೀಲ್ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವ ಏರಿಯಾದಲ್ಲಿ ಹೋಗಿ ಟೇಸ್ಟ್ ಮಾಡಿದ್ರಿ ಅಂತಲೂ ನಮಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು.